ಗಾಯ್ಸ್ ಸಿಕ್ಕಿದೆ ಮೀನು, ಬಟ್ ಇದು ಬದುಕಿದ ಇಲ್ವೋ ಗೊತ್ತಿಲ್ಲ. ಕಟ್ ದಿಸ್ ಫಿಶ್ ಗಾಯ್ಸ್, ಕ್ರೇಜಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ವೇಲಂಕಣಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಇವಾಗ ಜಸ್ಟ್ ರೆಡಿ ಆಗಿಬಿಟ್ಟು ನಮ್ಮ ಆಂಟಿ ಅವರು ಬಂದಿದ್ದಾರೆ ದುಬೈಯಿಂದ. ಸೊ ಅವರು ಒಂದು ಚರ್ಚ್ ನೋಡಬೇಕು ವೇಲಂಕಣಿಗೆ ಅಂತ ಬಂದಿದ್ದಾರೆ. ಸೊ ಎಲ್ಲ ಹೋಗ್ತಾ ಇದ್ದೀವಿ. ವೆದರ್ ಸೈಕಾಗಿದೆ. ಸೊ ಇವಾಗ ಎಲ್ಲ ರೆಡಿ ಆಯಿತು, ಫ್ರೆಶ್ ಅಪ್ ಆಯಿತು. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು. ಇಲ್ಲಿಂದ ಒಂದು 25 ಕಿಲೋಮೀಟರ್ಸ್ ಇದೆ. ಸೊ ಹೋಗೋಣ ಬನ್ನಿ. ವೇಲಂಕಣಿ ಚರ್ಚ್ ಹೆಂಗಿದೆ. ಸುಮಾರು ದಿವಸದಿಂದ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಸತಿ ಕರೆದಿದ್ರು ಹೋಗೋಣ ಅಂತ, ಬಟ್ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೆಂಗಿದೆ ಚರ್ಚ್, ಹೆಂಗಿದೆ ಇದೆಲ್ಲ ನೋಡೋಣ. ಪ್ರತಿಯೊಂದು ಅಪ್ಡೇಟು ನಾನು ನಿಮಗೆ ಆನ್ ದ ವೇ ಕೊಡ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಆಯಿತಾ? ನೋಡಿ ಎಲ್ಲ ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದಾರೆ ವೇಲಂಕಣಿಗೆ. ಇದು ಫಸ್ಟ್ ಟೈಮಾ ಏನು ನಿಂದು? ಇಲ್ಲ, ನನ್ನ ವೇಲಂಕಣಿ ಸೆಕೆಂಡ್ ಟೈಮು. ನನ್ನ ಫ್ರೆಂಡ್ ದುಬೈಯಿಂದ ಬಂದಿದ್ದಾಳೆ. ಸೊ ಅವಳಿಂದ ನಾವು ಮತ್ತೆ ನೆಕ್ಸ್ಟು 25 ವರ್ಷದ ಫ್ರೆಂಡ್ಶಿಪ್ಪು. ಫ್ರೆಂಡ್ಸ್, ಚಿನ್ನ ಬಂಗಾರ ಅನ್ನೋ ಫ್ರೆಂಡ್ಶಿಪ್ ಇರೋದು. ಆ ಥರ ಫ್ರೆಂಡ್ಶಿಪ್ ಎಲ್ಲ ಸಿಗಲ್ಲ. ಸೊ ನನ್ನ ಫ್ರೆಂಡು ಮಗ ಎಲ್ಲ ಬಂದಿದ್ದಾರೆ. ಗೈಸ್, ನಿಖಿಲ್ ಅಂತ. ಹಾಯ್ ನಿಖಿಲ್, ಟೆಲ್ ನಮಸ್ಕಾರ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಸೊ ನೋಡ್ಬೋದು, ನಿಖಿಲ್ ಬಂದ್ಬಿಟ್ಟು ಇವಾಗ ಮ್ಯೂಸಿಕ್ ಇನ್ಸ್ಟ್ರಕ್ಟರು ಆ್ಯಂಡ್ BBA ಎಲ್ಲ ಮಾಡಿದ್ದಾನೆ. ದಿಸ್ ಇಸ್ ದ ಪಾರ್ಕಿಂಗ್, ನಮ್ಮದು ರೂಮ್ ಪಾರ್ಕಿಂಗು. ಸೊ ಬನ್ನಿ ಹೋಗೋಣ. ಇವಾಗ ಎಲ್ಲ ಮುಗಿಸ್ಕೊಂಡು ವೇಲಂಕಣಿದಲ್ಲಿ ಸಿಗ್ತೀವಿ. ಸಖತ್ ವೆದರ್ ಮಾತ್ರ ಇಲ್ಲಿ ಕ್ರೇಜಿಯಾಗಿದೆ, ತುಂಬ ಹಾಟ್ ಆಗಿದೆ ಅಂದ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ನಿಖಿಲ್, ಹೌ ಮೆನಿ ಟೈಮ್ಸ್ ಯು ಆರ್ ಕಮಿಂಗ್ ಟು ವೇಲಂಕಣಿ ಚರ್ಚ್? Second time, I think. Second? No, third time. Third time. ಎಸ್ ಗೈಸ್, ತುಂಬ ಬಂದಿದ್ದಾರೆ ಇವರು. ಸೊ ನಾನೇ ಫಸ್ಟ್ ಟೈಮ್ ಇವಾಗ ಆ್ಯಕ್ಚುಲಿ. ನೋಡಿ ಗೈಸ್, ದಿಸ್ ಇಸ್ ದ ಔಟ್ಫಿಟ್. ಇವತ್ತು ಎಲ್ಲ ರೆಡಿ ಆಗಿದ್ದೀವಿ. ನಿಖಿಲ್ದು ನೋಡ್ಬೋದು. ಸೊ ನಮ್ಮಮ್ಮ ನೋಡಿ ರೆಡಿ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಬಾಳೆಕಾಯಿ ಮರ ಹತ್ರ ಒಂದು ಫೋಟೋ ಹಿಡಿ ಅಂತ. ಗೈಸ್ ನೋಡಿ, ನಿಖಿಲು ಡಯೆಟ್ ಮಾಡಿ ಯಾವ ಥರ ಇದು ರೆಡ್ಯೂಸ್ ಆಗಿದೆ ಅಂದರೆ, ನಾನು ಆ್ಯಕ್ಚುಲಿ ಹೋಗಿದ್ದಾಗ ಆ ಟೈಮಲ್ಲಿ ಹೌ ಮೆನಿ kgs ನಿಖಿಲ್? I was 112 kgs. 112 kgs. Yes. So now you are? Now I am 68.7. 68 point. In how many months? In like 12 months. 1 year like. ನೋಡಿ ಗೈಸ್, ಒಳ್ಳೆ ರಿಸಲ್ಟ್ ಅಂದ್ಕೊಳ್ಳಿ. 1 ಇಯರಲ್ಲಿ ತುಂಬ ಒಂದು ವರ್ಕೌಟ್ ಮಾಡಿ ಇಷ್ಟು ಮಾಡಿದ್ದಾರೆ. ರಿಯಲಿ ಗ್ರೇಟ್ ನಿಖಿಲ್, ಸೂಪರ್. ನೋಡಿ ನಮ್ಮ ಆಂಟಿ ಬಂದರು. ನಮ್ಮ ಆಂಟಿ ರೆಡಿ ಆಗಿದ್ದಾರೆ. ಹಾಯ್ ಹೇಳಿ ಆಂಟಿ. ಹಾಯ್, ಹಲೋ. ಇವಾಗ ಹೋಗೋಣ ಎಲ್ಲ. ಸೊ ಇಲ್ಲಿಂದ 25 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ಲಿ. ಸೊ ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಟೈಮು. ಸೊ ನೋಡಿ, ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಸೊ ಇಟ್ಸ್ ಟೈಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಬನ್ನಿ ಹೋಗೋಣ. ರವಾ ದೋಸೆ ತಿಂತಾಯಿದ್ದೀವಿ. ನೋಡ್ಬೋದು, ಎಲ್ಲ ತಿಂತಾ ಇದ್ದಾರೆ. ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಬನ್ನಿ ಹೋಗೋಣ ಇವಾಗ. ನೆಕ್ಸ್ಟ್ ನಾವು ವೇಲಂಕಣಿ ಸಿಗ್ತೀವಿ. ಲೆಟ್ಸ್ ಗೋ. ಗೈಸ್, ಇಲ್ಲೇ ಕ್ಯಾಂಡಲ್ ಶಾಪ್ ನೋಡ್ಬೋದು. ನಿಮಗೆ ಚರ್ಚ್ ಬ್ಯಾಕ್ ಸೈಡೇ ನಿಮಗೆ ಕ್ಯಾಂಡಲ್ ಶಾಪ್ ಇರುತ್ತೆ. ಸೊ ದೇವ್ರಿಗೆ ಹೂವು, ಕ್ಯಾಂಡಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನೀವು ಇಲ್ಲೇ ಇಸ್ಕೊಬೋದು, ಪೂಜೆ ಸಾಮಾನು. ಗೈಸ್, ಇದೆಲ್ಲ ನೋಡಿ ಚರ್ಚ್ ಮುಂದೆನೇ ನಿಮ್ಗೆ ಹಾಕಿರ್ತಾರೆ ಈ ಥರ. ಸೊ ಬ್ಯಾಂಗಲ್ಸು, ಫ್ಯಾನ್ಸಿ ಸ್ಟೋರ್ ಐಟಮ್ ಏನೇನಿದೆ ಎಲ್ಲ ನಿಮ್ಗೆ ಇಲ್ಲಿರುತ್ತೆ. ಸೊ ನೋಡ್ಬಿಟ್ಟು ತೊಗೊಬೋದು ನೀವು. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸೊ ಇವಾಗ ಸೋಡಾ ಕುಡಿತಾ ಇದ್ದೀವಿ. ಫುಲ್ಲು ಬಿಸಿಲು ಗೈಸ್. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಈ ವೆದರು ಹೆವಿ ಇದೆ ಅಂದ್ಕೊಳ್ಳಿ, ನಿಂತ್ಕೊಳಕ್ಕಾಗ್ತಾಯಿಲ್ಲ. ಸೊ ಇದು ಫುಲ್ ಕಂಪ್ಲೀಟ್ ಮಾರ್ಕೆಟ್. ಇದು ನಮಗೆ ಎಲ್ಲ ಸಿಗುತ್ತೆ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಇಲ್ಲೇ ಸಿಗುತ್ತೆ.
ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಫೇಮಸ್ ಕ್ಯಾಟ್ಲಾಗ್ ಪೆಡಿಗ್ರಿ ಡೆಸ್ಟಿನೇಷನ್ ಇನ್ ಇಂಡಿಯಾ ಅಂತಲೇ ಒಂದು ಹೆಸರು ಪಡ್ಕೊಂಡಿರುವಂಥ ಚರ್ಚು. ಗೈಸ್ ಇಲ್ಲೇ ರೆಸ್ಟೋರೆಂಟ್ ಇದೆ ನೋಡ್ಬೋದು ಬೀಚ್ ಮುಂದೆಗಡೆ. ಸೊ ಇದ್ರ ಆಪೋಸಿಟೇ ಚರ್ಚ್ ಇರೋದು. ಸೊ ಅಲ್ಲಿಂದ ಬಂದರೆ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ರೆಸ್ಟೋರೆಂಟ್ ಊಟ ಅದು ನೋಡಿ ಯಾವ್ಯಾವ ಥರ ಡಿಫ್ರೆಂಟ್ ಮೀನು ಗೈಸ್ ಇಲ್ಲಿ ಮೀನು ತುಂಬ ಫೇಮಸ್ಸು. ಸೊ ನೋಡ್ಬೋದು ಯಾವ ಥರ ಇದೆ ಮೀನುಗಳು. ಅಕ್ಕ ಇದು ಎಂದ ಮೀನಕ್ಕ ಇದು ಏನಣ್ಣ? ಜಿಲೇಬಿ. ವಾವ್ ಗೈಸ್ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಅಮ್ಮ ಇದು ಅದು ಏಡಿ ಅದು ಇದೇನಾ ಮೀನುವಾ? ಎಲ್ಲ ಜಿಲೇಬಿ. ಸೂಪರ್ ಗೈಸ್ ಇಲ್ಲೇ ಫ್ರೆಶ್ ಆಗಿ ಹಿಡ್ದು ಕೊಡ್ತಾರೆ. ಸೊ ಫ್ರೆಶ್ ಆಗಿ ಮಾಡಿಕೊಂಡು ನೀವು ತಿನ್ಬೋದು. ಜೊತೆಗೆ ಡ್ರೈ ಫಿಶಸ್ ಕೂಡ ಇರುತ್ತೆ. ಪ್ರಾನ್ಸು ಎಗ್ ರೈಸು ಮಧ್ಯಾಹ್ನ ಲಂಚ್ ತಿಂತಾ ಇದ್ದೀವಿ. ನೋಡ್ಬೋದು ನೀವು ಫುಲ್ ಕಂಪ್ಲೀಟಾಗಿ ಇದೆಲ್ಲ ಶಾಪಿಂಗು ಗೈಸ್. ಬೀಚ್ ಹತ್ರ ಇರೋವಂಥ ಒಂದು ಶಾಪಿಂಗು ಗೈಸ್. ಈ ಚರ್ಚು ಇಂಡಿಯಾದಲ್ಲೇ ಒನ್ ಆಫ್ ದ ಫೇಮಸ್ ಚರ್ಚು ಗೈಸ್. ಯಾವ ಥರ ಚಿಲ್ ಮಾಡ್ತಾ ಇದ್ದಾರೆ ಅಂದರೆ ಲುಕ್ ಅಟ್ ದಿಸ್ ಗೈಸ್. ಎಲ್ಲ ಜಾಲಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಇಲ್ಲೇ ಫ್ರೆಶ್ ಆಗಿ ಹಿಡಿತಾರೆ ಮೀನು. ಇಲ್ಲೇ ಫ್ರೆಶ್ ಆಗೇ ನಿಮಗೆ ಅಡುಗೆ ಮಾಡಿಬಿಟ್ಟು ಕೊಡ್ತಾರೆ. ಸೊ ಗೈಸ್ ಕ್ಯಾನ್ ಸಿ ಬ್ಯೂಟಿಫುಲ್ ಅಂದ್ಕೊಳ್ಳಿ ಗೈಸ್. ಇಲ್ಲಿ ಬರೀ ಚರ್ಚ್ಗೆ ಬರೋರು ಅಂತ ಅಲ್ಲ, ಮಕ್ಕಳು ಆಗದಿಲ್ದಿರೋರು ಇಲ್ಲ ಏನಾದರೂ ಕಾಯಿಲೆ ಇರೋರು ಇವರೆಲ್ಲ ಒಂದು ಕಾಯಿಲೆ ಇದು ಪ್ರಾಬ್ಲಮ್ ಎಲ್ಲ ಇದಾಗೋಕ್ಕೋಸ್ಕರ ಬೇಡ್ಕೊಳಕ್ಕೆ ಬರ್ತಾರೆ, ಹರಕೆ ಹೊತ್ಕೊತಾರೆ. ಸೊ ಒನ್ ಆಫ್ ದ ಪವರ್ಫುಲ್ ಚರ್ಚ್ ಅಂದ್ಕೊಳ್ಳಿ ಇದು. ಆ್ಯಂಡ್ ಗೈಸ್ ಈ ಚರ್ಚ್ಗೆ ಬರೀ ಕ್ರಿಶ್ಚಿಯನ್ಸ್ ಮಾತ್ರನೇ ಅಂತ ಅಲ್ಲ, ಹಿಂದೂ ಮುಸ್ಲಿಮ್ಸು ಶೇಖ್ಸು ಇವರೆಲ್ಲ ಕೂಡ ಬರ್ತಾರೆ. ಗೈಸ್ ಒಂಟೆ ನೋಡಿರಿ ಗೈಸ್, ಒಂಟೆ ರೈಡ್ ಕೂಡ ಇರುತ್ತೆ ಇಲ್ಲಿ. ಬೋಟ್ ರೈಡಿಂಗ್ ಇಲ್ಲ. ಸೊ ಒಂಟೆ ರೈಡಿಂಗು, ಆಮೇಲೆ ನಿಮಗೆ ಈ ಥರ ಆಟ ಆಡೋದು, ಜಾತ್ರೆ ಲೋಕಲಾಗಿ ಹೇಳ್ಬೇಕಂದ್ರೆ ಜಾತ್ರೆ ಐಟಮ್ ಎಲ್ಲ ಸಿಗುತ್ತೆ. ಅಣ್ಣ ಎವಳ ಅಣ್ಣ ಅವ್ರೆ ಇದು 100 ರೂಪಾಯಿ. ಗಾಯ್ಸ್ ಈ ಜಾಗದಲ್ಲಿ ಕ್ರಿಸ್ಮಸ್ ಹಬ್ಬಗೆ ತುಂಬ ಸಾಕಷ್ಟು ಜನ ಸೇರ್ತಾರೆ ಇಲ್ಲಿ. ಗಾಯ್ಸ್ ನೆಂದೋಯ್ತು, ಫುಲ್ ನೆಂದೋಯ್ತು, ಶೂ ಎಲ್ಲ ನೆಂದೋಯ್ತು. ಬೇಜಾನ್ ಶಂಕ ಬರುತ್ತೆ. ನೋಡಿ ಇದೆಲ್ಲ ಶಂಕಗಳೇ ನೋಡಿ, ಶಂಕ ಎಲ್ಲ ತಗೊತಾ ಇದ್ದಾರೆ. ಗಾಯ್ಸ್ ಸಿಕ್ಕಿದೆ ಮೀನು, ಬಟ್ ಇದು ಬದುಕಿದ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡೋಣ ಇರಿ. ಗಾಯ್ಸ್ ಹೋಗ್ಬಿಟ್ಟಿದೆ ಗಾಯ್ಸ್, ಪಾಪ ಇಟ್ಸ್ ಆಲ್ರೆಡಿ ಡೈಡ್, ಮರಣ ಆಗಿಬಿಟ್ಟಿದೆ ಇದ್ರದ್ದು. ಗಾಯ್ಸ್ ಕ್ಯಾನ್ ಸಿ ಬ್ಯೂಟಿಫುಲ್ ಫಿಶ್ ಗಾಯ್ಸ್. ನೋಡಿ ಏನು ಕ್ರೇಜಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಲ್ರೆಡಿ ಸತ್ತಿ ಬಂದಿರೋದು ನೋಡಿ, ಆಲ್ರೆಡಿ ಸತ್ತಿದೆ. ಮೈ ಗಾಡ್, ಸೋ ಸ್ಯಾಡ್ ಗಾಯ್ಸ್. ಕಟ್ ದಿಸ್ ಫಿಶ್ ಗಾಯ್ಸ್, ಕ್ರೇಜಿ ಗಾಯ್ಸ್. ಈ ವೇಲಂಕಣಿಗೆ ತಿರ್ಚಿ ಮತ್ತು ಮಧುರೈಯಿಂದ ಫ್ಲೈಟ್ ಮುಖಾಂತರನೂ ಬರ್ಬೋದು. ನಿಮಗೆ ಟ್ರೈನ್ ಫೆಸಿಲಿಟೀಸ್ ಕೂಡ ಇದೆ, ಬಸ್ ಇದೆ. ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ ಗಾಯ್ಸ್. ಇಲ್ಲಿ ಬಂದಮೇಲೆ ಅಕಾಮಡೇಷನ್ಗೂ ಯಾವುದೇ ಥರ ತೊಂದರೆ ಇಲ್ಲ. ಮಸ್ತಾಗಿ ಚರ್ಚೆಲ್ಲ ಮುಗಿಸ್ಕೊಂಡು ನಿಮ್ಮ ಪ್ರಯರ್ಸ್ ಎಲ್ಲ ಆದಮೇಲೆ ನೀವು ಆರಾಮಾಗಿ ಬೀಚ್ ಸೈಡ್ ಬಂದು ಮೀನು ಊಟ ಕೂಡ ಮಾಡ್ಬೋದು. ನೋಡ್ಬೋದು ಎಷ್ಟು ಜನ ಇದ್ದಾರೆ. ಚರ್ಚು ಬರೋಬ್ಬರಿ 455 ವರ್ಷ ಹಳೆಯ ಒಂದು ಚರ್ಚ್ ಇದು. 155 ವರ್ಷ ಹಳೆಯ ಚರ್ಚ್, ಇತಿಹಾಸ ಹೊಂದಿರುವಂಥ ಚರ್ಚ್ ಇದು. ಒಬ್ಬನೇ ಅವ್ರಿಗೆ ಗೊತ್ತಂತ ಹೆಂಗೆ ಬರಬೇಕು ಅಂತ. ಆ ಬೋಟ್ ಪಕ್ಕನೇ ಇರ್ತಾರಲ್ಲ, ಸೊ ಹಂಗೆ ಬರ್ತಾರೆ. ಏನಾರ ಇನ್ ಕೇಸ್ ಪ್ರಾಬ್ಲಮ್ ಆದರೆ ಬೋಟು ಹಂಗೆ ಹೋಗುತ್ತೆ. ನೋಡಿ ಒಬ್ರು ತಲೆ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಮೀನು ಹಿಡಿತಾ ಇದ್ದಾರೆ ಅವರು, ಕಾಣಿಸ್ತಾ ಇದ್ದ ನೋಡಿ. ನಾವು ಯಾರೋ ಮುಳುಗೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ವಿ.
ಸೊ ನೋಡಿ ಇಲ್ಲೇ ಬೋಟ್ ಇದೆ. ಸೊ ಎಲ್ಲ ಮೀನು ಹಿಡಿತಾ ಇದ್ದಾರೆ ಜೊತೆಯಲ್ಲೇ ಅವರು. ಎಲ್ಲ ಒಣ ಮೀನು ನೋಡ್ಬೋದು ಇಲ್ಲಿ. ಎಲ್ಲ ಡಿಫ್ರೆಂಟ್ ಡ್ರೈ ಫಿಶು. ಗೈಸ್ ಇದು ಓಲ್ಡ್ ಚರ್ಚು. ಇದೇ ಫಸ್ಟು ಚರ್ಚು ಇಲ್ಲಿರೋದು. ಸೊ ಇದಾದ್ಮೇಲೆ ಅಲ್ಲಿ ಬಿಲ್ಡ್ ಮಾಡಿರೋದು ಅವರು. ಇದನ್ನ ಓಲ್ಡ್ ಚರ್ಚ್ ಅಂತ ಕರೀತಾರೆ. ಇನ್ನೊಂದು ಟೆಂಪಲ್ ಇದೆ, ಹಿಂದೂ ಟೆಂಪಲ್ಲು. ಅಲ್ಲಿ ಬಂದ್ಬಿಟ್ಟು 3 ಹೊತ್ತು ಊಟ ಫ್ರೀ. ಇಲ್ಲಿ ಬೇಲಂಕಳ್ಳಿಲಿ ಮೇಯ್ನು ಚರ್ಚು. ಇದೊಂದು ಓಲ್ಡ್ ಚರ್ಚು ಬಿಟ್ಟರೆ ಅಲ್ಲಿ ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋ ಒಂದು ಚರ್ಚು. ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದೇ ಅವರ್ ಲೇಡೀಸ್ ಟ್ಯಾಂಕ್ ಅಂತ. ಸೊ ಈ ಜಾಗದಲ್ಲಿ ದೇವರು ಬಂದು ಮಿಲ್ಕ್ ಕೊಟ್ಟಿರೋದು. ಸೊ ಅದೇನು ನೋಡ್ತಾ ಇದ್ದೀರಾ ಅದೇ ದ ಲೇಡೀಸ್ ಟ್ಯಾಂಕ್ ಅಂತ, ಅವರ್ ಲೇಡೀಸ್ ಟ್ಯಾಂಕ್ ಅಂತ. ಸೊ ಆವಾಗಿಂದ ಈ ಜಾಗ ಇಲ್ಲಿ ಉತ್ಪಾದನೆ ಆಗಿದೆ. ಸೊ ಇದೇ ಫಸ್ಟ್ ಚರ್ಚು, ದಿ ಓಲ್ಡ್ ಚರ್ಚ್ ಅಂತ ಕರೀತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಅಲ್ಲಿ ಕಟ್ಟಿರೋದು. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಹೊಸ ಚರ್ಚು, ಇವಾಗ ಕನ್ಸ್ಟ್ರಕ್ಟ್ ಆಗಿರೋದು. ಅದ್ರ ಮುಂದೆಗಡೆ ಬೀಚ್ ಇದೆ. ಸೊ ನೋಡಿ ಇಲ್ಲೊಂದು ಏನೋ ಮರ ಇದೆ ದೇವ್ರದ್ದು. ಸೊ ಇಲ್ಲಿ ಅದೇ ಅರ್ಕೆ ಹೊತ್ಕೊಂಡು ಅವ್ರದ್ದು ಏನಾರೋ ಇದಿದ್ರೆ ಇಲ್ಲಿ ಕಟ್ಬಿಟ್ಟು ಹೋದರೆ ಅದು ಈರೇಡುತ್ತೆ. ಸೊ ಈರೇಡ್ದಾಗ ಅವ್ರು ನೆಕ್ಸ್ಟ್ ಮುಂದಿನ ವರ್ಷ ಬರ್ತೀನಿ ಅಂತ ದೇವ್ರ ಹತ್ರ ಒಂದು ಬೇಡ್ಕೊತಾರೆ. ಸೊ ಸಾಕಷ್ಟು ಜನದು ಮಕ್ಕಳಾಗ್ದಿಲ್ದಿರೋರಿಗೆ ಮಕ್ಕಳಾಗಿದೆ, ಕಾಯಿಲೆಗಳು ಇದರಿಂದ ಎಲ್ಲ ನರಳ್ತಾ ಇರೋರ್ದೆಲ್ಲ ವಾಸಿಯಾಗಿದೆ. ಸೊ ತುಂಬಾ ಪವರ್ಫುಲ್ ದೇವರು ಗೈಸ್. ಗೈಸ್ ಇಲ್ಲಿ ಅವರು ಅವರ್ ಲೇಡಿ ಟ್ಯಾಂಕ್ ಅಂತ ಒಂದು ಕಾಣಿಸ್ಕೊಂಡು ಅವ್ರಿಗೆ ಮಿಲ್ಕ್ ಹಾಲು ಕೇಳಿದಾಗ ಅವ್ರು ಪ್ರತ್ಯಕ್ಷ ಆಗಿ ಹಾಲು ಕೊಟ್ಟಾಗ ಅವ್ರ ಕಾಲು ಸರಿ ಹೋಯಿತು. ಸೊ ಇದು ಇಲ್ಲಿನ ಸ್ಟೋರಿ. ಅವತ್ತಿಂದ ಈ ಜಾಗನ ಅವರ್ ಲೇಡಿ ಟ್ಯಾಂಕ್ ಅಂತ ಕರೀತಾರೆ. ಸೊ ಗೈಸ್ ಆ ಬೇಲಂಕಣಿ ಚರ್ಚ್ದು ಸ್ಟೋರಿ ಏನಂದರೆ, ಸೊ ಸಮುದ್ರದಲ್ಲಿ ಅವರು ಹೋಗಬೇಕಾದ್ರೆ ಅಲೆ ಬಂದ್ಬಿಡುತ್ತೆ, ಸ್ಟ್ರೋಮು ನೀವು ನೋಡಿರ್ಬೋದು, ಸೀ ಸ್ಟ್ರೋಮು. ಸೊ ಆ ಟೈಮಲ್ಲಿ ಅವ್ರ ಹತ್ರ ಬೇಡ್ಕೊಂಡಿರೋದು ಈ ಥರ ನನ್ನ ದಡವರೆಗೂ ಸೇರಿಸಿದ್ರೆ ಅಲ್ಲಿ ಒಂದು ವಿಗ್ರಹ ಚರ್ಚ್ ಕಟ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬೇಡ್ಕೊಂಡಾಗ ಅದು ಬಂದು ಕರೆಕ್ಟಾಗಿ ದಡಾಗೆ ಸೇರಿಸಿದೆ. ಸೊ ಆವಾಗ ಕಟ್ಟಿರೋ ಅಂಥ ಚರ್ಚೆ ಬೇಲಂಕಣಿ ಚರ್ಚು. ಗೈಸ್ ಈ ಹಳೆ ಚರ್ಚು ಹೊಸ ಚರ್ಚು ಸೆಂಟ್ರಲ್ಲಿ ನಿಮಗೆ ಇಲ್ಲೊಂದು ಸ್ಟೆಲ್ಲಾ ಮೇರೀಸ್ ಅಂತ ಇನ್ನೊಂದು ಚರ್ಚ್ ಇದೆ. ಸಾರಿ ಅದು ವಿಜುವಲ್ ಹಾಲ್ ಅಂತ. ಸೊ ಇಲ್ಲಿ ಎಲ್ಲ ಥರ ಅವರು ಆಡಿಯೋ ಆಗಲಿ ಒಂದು ಈವೆಂಟ್ಸು ಇದೆಲ್ಲ ಸ್ಕ್ರೀನಿಂಗ್ ಮಾಡ್ತಾ ಇರ್ತಾರೆ. ಸೊ ನೋಡಿ ದಿಸ್ ಈಸ್ ದ ಒನ್ ಸ್ಟೆಲ್ಲಾ ಮ್ಯಾರೀಸ್ ಆಡಿಯೋ ವಿಜುವಲ್ ಹಾಲ್. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇದಲ್ಲಿ ಸ್ಕ್ರೀನ್ ಮಾಡ್ತಾರೆ. ಈವೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ ಇದೆ. ಸೊ ಅದ್ರ ಆಪೋಸಿಟೇ ನೀವು ನೋಡ್ಬೋದು ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಂತ ಒಂದಿದೆ. ಬಂದ್ಬಿಟ್ಟು ಓಲ್ಡ್ ಚರ್ಚು ನ್ಯೂ ಚರ್ಚ್ ಸೆಂಟ್ರಲ್ಲಿ ಇರೋದಿದು ಸ್ಟೆಲ್ಲಾ ಮೇರೀಸ್ ಚರ್ಚು, ಆಮೇಲೆ ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಂತ ನೋಡ್ಬೋದು. ಇವಾಗ ಅಷ್ಟೊಂದು ಕ್ರೌಡ್ ಇಲ್ಲ ಇವತ್ತು. ಸೊ ಅಷ್ಟೇ ಗಾಯ್ಸ್, ಇದರಲ್ಲಿ ಬೇಲಂಕಣಿಲಿ ಚರ್ಚು, ಬೀಚು, ಓಲ್ಡ್ ಚರ್ಚು, ನ್ಯೂ ಚರ್ಚು ಬಿಟ್ಟರೆ ನಿಮ್ಗೆ ಅಲ್ಲೊಂದು ಹಿಂದೂದೊಂದು ಟೆಂಪಲ್ ಇದೆ. ಅಲ್ಲಿ 3 ಹೊತ್ತು ಫ್ರೀ ಊಟ ಕೊಡ್ತಾರಂತೆ. ಸೊ ಇದು 3 ಜಾಗ ಇರೋದಿಲ್ಲಿ. ಬಿಟ್ಟರೆ ದೆರ್ ಈಸ್ ನಥಿಂಗ್ ಟು ಸಿ ಇಯರ್. ಅದು ಬಿಟ್ಟರೆ ನಿಮಗಿದೆ ಫುಡ್ಡು, ಒಳ್ಳೊಳ್ಳೆ ಫುಡ್ಡು. ಫಿಶ್ಶು ಇಲ್ಲಿ ಫೇಮಸ್ಸು. ಒಣ ಮೀನಾಗಿರೋ ಡ್ರೈ ಫಿಶ್ ಆಗಿರ್ಬೋದು, ಫ್ರೆಶ್ ಆಗಿರೋ ಫಿಶ್ ಅಲ್ಲೇ ಸಮುದ್ರದಿಂದ ಹಿಡ್ದು ಕೊಡೋದಾಗಿರ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಬೇರೆ ಡಿಶಸ್ಸು, ಬಿರಿಯಾನಿ, ಪರೋಟ. ಸೊ ಈ ಥರ ಐಟಮ್ಸ್ ಎಲ್ಲ ಇಲ್ಲಿ ಫೇಮಸ್ಸು. ಫುಡ್ಡು ಬಿಟ್ಟರೆ ಇಲ್ಲಿ 2 ಚರ್ಚು, ಒಂದು ಹಿಂದೂ ಟೆಂಪಲ್ಲು. ಸೊ 3 ಜಾಗ ನೀವು ಬೇಲಂಕಣಿಗೆ ಬಂದರೆ ನೋಡ್ಬೋದು. ನೀವೇನಾದ್ರು ಈ ಕಡೆ ಬಂದರೆ ಡೆಫಿನೆಟಾಗಿ ಈ ಜಾಗನ ಮರೀದಿರ ವಿಸಿಟ್ ಮಾಡಿ. ಒನ್ ಆಫ್ ದ ಹಿಸ್ಟರಿ ಇರೋವಂಥ, ಇತಿಹಾಸ ಇರೋವಂಥ ಒಂದು ಚರ್ಚು. ಸೊ ತಪ್ಪದೇ ವಿಸಿಟ್ ಮಾಡಿ. ಬಹಳಷ್ಟು ಇತಿಹಾಸ ಮಾಹಿತಿನ ನೀವು ತಿಳ್ಕೊಬೋದು ಇಲ್ಲಿ. ಯು ಗೈಸ್ ವಿಲ್. ನಾನು ಫಸ್ಟ್ ಟೈಮ್ ಬಂದಿದ್ದೆ,
ಆ್ಯಕ್ಚುಲಿ ನಾನು ನಿನ್ನ ಏನೇನೋ ಇದೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ಕೇಳಿದ್ಮೇಲೆ ಗೊತ್ತಾಯಿತು ಇಲ್ಲಿ ಚರ್ಚ್ ಮಾತ್ರ ಇದೆ ಅಂತ. ಸೊ ಬನ್ನಿ ಹೋಗೋಣ, ಹಂಗೆ ನೋಡೋಣ ಇನ್ನೂ ಏನೇನಿದೆ. ಫೀಡಿಂಗ್ ರೂಮ್ ಅಂತ ಇದೆ. ಸೊ ನೋಡಿ, ಅಲ್ಲಿ ನಮ್ಮ ಆಂಟಿ ಅವರು ಅವ್ರ ಬ್ರದರ್ಗೆ ಇದು ಬರೀತಾ ಇದ್ದಾರೆ. ಗೈಸ್ ರೀಸೆಂಟಾಗೆ ನಮ್ಮ ಅಣ್ಣ ಅವ್ರದ್ದು ಡೆತ್ ಆಯಿತು, ನಮ್ಮ ಆಂಟಿ ಅವ್ರ ತಮ್ಮದು. ಅಲ್ಲಿ ದುಬೈಯಲ್ಲಿರುವಾಗ ಅವ್ರ ಮನೆಯಲ್ಲೇ ಇದ್ದಿದ್ದು. ಸೊ ನೋಡಿ ಗಾಯ್ಸ್, ಇವಾಗ ಒಂದು 35 ಡೇಸ್ ಬ್ಯಾಕ್ ಅವ್ರದ್ದು ಡೆತ್ ಆಯಿತು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರಿಗೆ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಟೈಮ್ ಏನು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ರೀಸೆಂಟಾಗೆ ನಿನ್ನ ಮದುವೆ ಕರೆಯೋ, ಮಿಸ್ ಮಾಡ್ತೀರಾ ನಾನು ಬರ್ತೀನಿ ಅಂದಿದ್ರು. ಬಟ್ ನಾವು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಂದು ಇಲ್ಲಿ ಪೂಜೆ ಮಾಡ್ತೀವಿ. ಅದು 35 ದಿನ ಕಳೆದೋಗಿದೆ ಅಂದರೆ ಇವಾಗೂ ನಂಬಲು ಅಸಾಧ್ಯ. ಸೊ ಇದೆಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಒಂದೇ, ಇರೋಷ್ಟು ದಿನ ಖುಷಿಯಾಗಿರಬೇಕು. ಈ ದ್ವೇಷ ಕೋಪ ಎಲ್ಲ ಬಿಟ್ಬಿಡಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಲೈಫ್ ತುಂಬ ಅನ್ಪ್ರೆಡಿಕ್ಟೇಬಲ್ ಗೈಸ್. ಅದಕ್ಕೆ ನನಗೆ ಇದೆಲ್ಲ ನೋಡಿದ್ಮೇಲೆ ಅನಿಸ್ತು, ತುಂಬ ಸ್ವಂತ ತಂದೆ ತಾಯಿ ಅಣ್ಣ ಥರ ನೋಡ್ಕೊಂಡಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಗೈಸ್ ನೋಡಿದ್ರಲ್ಲ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ, ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.